ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ಇವತ್ತಿನ ಕಾನ್ಸೆಪ್ಟು BBA ಅವ್ರಿಗೆ. ಆ್ಯಂಡ್ ಸಾರಿ ಫಾರ್ BBA ಸ್ಟೂಡೆಂಟ್ಸ್, ಯಾಕಂದರೆ ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕಾಗ್ತಾಯಿಲ್ಲ, ಯಾಕಂದರೆ ಸೋರ್ಸ್ ಎಲ್ಲನೂ ಬೇಗ ಸಿಗ್ತಾ ಇಲ್ಲ ನಮಗೆ. ಓಕೆನಾ. ಇವತ್ತು ಫಂಡಮೆಂಟಲ್ಸ್ ಆಫ್ ಅಕೌಂಟಿಂಗ್ ಇಂಪಾರ್ಟೆಂಟ್ ಕ್ವಶನ್ಸನ್ನ ಮಾಡೋಣ. 8 ಮಾರ್ಕ್ಸ್ ಆ್ಯಂಡ್ 12 ಮಾರ್ಕ್ಸು ನಿಮ್ಮ ಮುಂದೆನೇ ಇವಾಗ ಯಾವ್ದ್ಯಾವುದು ಅಂತ ಹೇಳ್ತೀನಿ. ನಿಮಗೆ ಫಸ್ಟ್ ಚಾಪ್ಟರ್ ಇಂಟ್ರಡಕ್ಷನ್ ಟು ಅಕೌಂಟಿಂಗಲ್ಲಿ ನಿಮಗೆ 2 ಮಾರ್ಕ್ಸ್ಗೆ 2 ಕ್ವಶನ್ಸ್ನ ಕೇಳ್ತಾನೆ. ಸೆಕ್ಷನ್ ಎನಲ್ಲಿ ಯಾವುದೋ ಬೇಸಿಸ್ ಮೇಲೆ ಕ್ವಶನ್ಸ್ ಕೇಳ್ತಾನೆ ಅಂತ ಇಂಟ್ರಡಕ್ಷನ್, ಮೀನಿಂಗ್, ಡೆಫಿನಿಷನ್, ಆಬ್ಜೆಕ್ಟಿವ್ಸ್, ಇದು 4 ಕಾನ್ಸೆಪ್ಟಲ್ಲಿ ಯಾವುದಾದ್ರೂ 2 ಕ್ವಶನ್ಸ್ನ ಮಾತ್ರ ಕೇಳೋದು. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಬೆಂಗಳೂರು ಯೂನಿವರ್ಸಿಟಿಯಿಂದ ಬಂದಿರೋದು ಕ್ವಶನ್ ಪೇಪರ್ ಪ್ಯಾಟರ್ನು. ಸೊ ನಾನು ಹೇಳಿದಷ್ಟು ನೋಡಿಕೊಂಡ್ರೆ ಸಾಕು ನೀವು. ಆ್ಯಂಡ್ ಸೆಕ್ಷನ್ ಬಿನಲ್ಲಿ ಥಿಯರಿ ಪಾರ್ಟ್ ಇರುತ್ತೆ ಅಂತ ಹೇಳಿದ್ದೆ ನಾನು. ಏನಂದರೆ ಫಂಕ್ಷನ್ಸು, ಲಿಮಿಟೇಷನ್, ಬೇಸಿಕ್ ಕಾನ್ಸೆಪ್ಟ್ ಆಫ್ ಅಕೌಂಟಿಂಗು, ಇಲ್ಲ ಅಕೌಂಟಿಂಗ್ ಪ್ರೋಗ್ರೆಸ್ ಆ್ಯಂಡ್ ಸೈಕಲ್, ಬೇಸಿಸ್ ಆಫ್ ಅಕೌಂಟಿಂಗ್, ಯೂಸಸ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಷನು, ಇಲ್ಲ ಬ್ರಾಂಚ್ ಪ್ರಿನ್ಸಿಪಲ್ ಕಾನ್ಸೆಪ್ಟು, ಇಲ್ಲಾಂದರೆ ಪ್ರಾಬ್ಲಮ್ಸ್ ಆನ್ ಅಕೌಂಟಿಂಗ್ ಈಕ್ವೇಷನ್ ಇಲ್ಲ ಬಿಡಿ. ನಿಮಗೆ ಕೇಳಿದ್ರೆ ಒಂದು ಪ್ರಾಬ್ಲಮ್ನ ಕೇಳ್ಬೋದು. ಒಂದು ಬೆಸ್ಟ್ ಥಿಂಗ್ ಹೇಳ, ಫಸ್ಟ್ ಚಾಪ್ಟರ್ ಜಸ್ಟ್ ಸ್ಕಿಪ್ ಮಾಡಿಬಿಡಿ ಅಷ್ಟೇ. ಇನ್ ಕೇಸ್ ಪ್ರಾಕ್ಟಿಕಲಲ್ಲಿ ಯಾವುದು ವೀಕ್ ಇದ್ದ ಬೇಕಂದರೆ ಫಸ್ಟ್ ಚಾಪ್ಟರ್ನ ನೋಡ್ಕೊಳ್ಳಿ ನೀವು, ಇಲ್ಲಾಂದರೆ ಫಸ್ಟ್ ಚಾಪ್ಟರ್ನ ಸ್ಕಿಪ್ ಮಾಡಿಬಿಡಿ. ಓಕೆನಾ. ಇವಾಗ ಸೆಕೆಂಡ್ ಚಾಪ್ಟರ್ ನೋಡೋಣ. ಇವಾಗ ಅಕೌಂಟಿಂಗ್ ಪ್ರೋಸೆಸ್ಸಲ್ಲಿ ನಿಮಗೆ ಪ್ರೋಸೆಸ್ ಆಫ್ ಅಕೌಂಟಿಂಗ್, ಕೈಂಡ್ಸ್ ಆಫ್ ಅಕೌಂಟಿಂಗ್, ಇದೆರಡರಲ್ಲಿ ನಿಮಗೆ ಒಂದು ಕ್ವಶನ್ ಬಂದು ಇಲ್ಲ ರೂಲ್ಸ್ ಇರ್ಬೋದು. ಓಕೆನಾ. ಎರಡರಲ್ಲಿ 2 ಕ್ವಶನ್ಸು 2 ಮಾರ್ಕ್ಸಿಗೆ ಕೇಳ್ತಾನೆ. ಆ್ಯಂಡ್ ಸೆಕ್ಷನ್ ಬಿ 8 ಮಾರ್ಕ್ಸಿಗೆ ನಿಮಗೆ ಜರ್ನಲ್, ಲೆಡ್ಜರ್, ಬ್ಯಾಲೆನ್ಸಿಂಗ್ ಆಫ್ ಅಕೌಂಟ್ಸ್, ಇದು 3ರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ನ ಕೇಳ್ತಾನೆ. ಆ್ಯಂಡ್ 14 ಮಾರ್ಕ್ಸಿಗೆ ಟ್ರಯಲ್ ಬ್ಯಾಲೆನ್ಸ್ನ ಕೇಳ್ತಾನೆ, ಇಲ್ಲಾಂದರೆ ಜರ್ನಲ್, ಲೆಡ್ಜರ್ ಆ್ಯಂಡ್ ಟ್ರಯಲ್ ಬ್ಯಾಲೆನ್ಸ್, ಇದು 3 ಕೇಳ್ತಾನೆ. ಓಕೆನಾ. ಸೆಕೆಂಡ್ ಚಾಪ್ಟರಿಂದ ನಿಮ್ಗೆ ಅರ್ಥ ಆಗ್ತಿದೆ ಅಲ್ವಾ ಯಾವ್ದ್ಯಾವ್ದು ಕೇಳ್ತಾನೆ ಅಂತ. ಆ್ಯಂಡ್ ಈ ಥರ್ಡ್ ಚಾಪ್ಟರ್ ಇದೆ ನೋಡಿ, ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ನಾನು ನಿಮ್ಗೆ ಲಾಸ್ಟ್ ವೀಡಿಯೋಲು ಅದೇ ಅಪ್ಲೋಡ್ ಮಾಡಿರೋದು. ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಚಾಪ್ಟರು, ಯಾಕಂದರೆ ಇದರಲ್ಲಿ ನಿಮಗೆ 14 ಮಾರ್ಕ್ಸಿಗೆ 2 ಕ್ವಶನ್ಸ್ನ ಕೇಳ್ತಾನೆ. ಓಕೆನಾ. 8 ಮಾರ್ಕ್ಸಿಗೆ 1 ಕ್ವಶನು, 2 ಮಾರ್ಕ್ಸಿಗೆ 2 ಕ್ವಶನ್ಸು. ಸೊ ನೀವು ಇದು ಥರ್ಡ್ ಚಾಪ್ಟರ್ದು ಏನಾದರೂ ಫುಲ್ ಪಕ್ಕಾ ಓದ್ಕೊಂಡೆ ಜಸ್ಟ್ ಥರ್ಡ್ ಚಾಪ್ಟರಿಂದನೇ ನೀವು ಪಾಸ್ ಆಗೋಗ್ಬಿಡ್ಬೋದು. ಬಟ್ ಥರ್ಡ್ ಚಾಪ್ಟರ್ ಜೊತೆಗೆ ಇನ್ ಕೇಸ್ ಇಲ್ಲಿ ನೋಡಿ, ಯಾವುದು ಚೆನ್ನಾಗಿ ಸ್ಕೋರಿಂಗ್ ಮಾಡಬೇಕು ಅಂದರೆ ಥರ್ಡ್ ಚಾಪ್ಟರ್ ಮತ್ತು ಥರ್ಡು, ಸೆಕೆಂಡು, ಇಲ್ಲ ಥರ್ಡು, ಫೋರ್ತ್ ಚಾಪ್ಟರ್ ನೋಡಿಕೊಂಡ್ರೆ ಸಾಕು ನೀವು. ಅರ್ಥ ಆಗ್ತಿದೆ ಅಲ್ವಾ. ಇಲ್ಲ ಬರೀ ಥರ್ಡ್ ಚಾಪ್ಟರ್ನ ಫುಲ್ ಪಕ್ಕಾ ನೋಡ್ಕೊಳ್ಳಿ, ನೀವು 40 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. 40 ಮಾರ್ಕ್ಸ್ ಇಲ್ಲಿ ಸ್ಕೋರ್ ಮಾಡ್ಬೋದು. ಆ್ಯಂಡ್ 2 ಮಾರ್ಕ್ಸಲ್ಲಿ 7-8 ಮಾರ್ಕ್ಸ್ ಸ್ಕೋರ್ ಮಾಡಿದ್ರೆ ನಿಮಗೆ ಪಾಸ್ ಆಗೋಗ್ಬಿಡ್ತಾರೆ. ಮೋರ್ ದೆನ್ 50 ಮಾರ್ಕ್ಸ್ ನಿಮಗೆ ಬರುತ್ತೆ. ಬಟ್ ಅಷ್ಟೊಂದೇನು ಬೇಡ, ಅಂದರೆ ಅಷ್ಟು ಒಂದು ಚಾಪ್ಟರ್ ಮೇಲೆ ಡಿಪೆಂಡ್ ಆಗಿಬಿಡಿ. ಲೈಕ್ ಥರ್ಡ್ ಚಾಪ್ಟರ್, ಫೋರ್ತ್ ಚಾಪ್ಟರ್, ಇಲ್ಲ ಸೆಕೆಂಡು, ಥರ್ಡ್ ಚಾಪ್ಟರ್ನ ನೋಡ್ಕೊಳ್ಳಿ. ಓಕೆನಾ. ನಿಮಗೆ 2 ಮಾರ್ಕ್ಸಿಗೆ ಸಿಗ್ನಿಫಿಕೆನ್ಸ್ ಟೈಪ್ಸ್ ಆಫ್ ಸಬ್ಸಿಡರಿ ಬುಕ್ಸು, ಈ ಥರ ಕ್ವಶನ್ಸ್ನ ಕೇಳ್ತಾನೆ. ಆ್ಯಂಡ್ ಪರ್ಚೇಸ್ ಬುಕ್, ಸೇಲ್ ಬುಕ್, ಪರ್ಚೇಸ್ ರಿಟರ್ನ್ ಬುಕ್, ಸೇಲ್ಸ್ ರಿಟರ್ನ್ ಬುಕ್, ಬಿಲ್ಸ್ ರಿಸಿವಬಲ್ ಬುಕ್, ಬಿಲ್ಸ್ ಪೇಯಬಲ್ ಬುಕ್ಕು. ಆಮೇಲೆ ಏನಿದೆ, ಟೈಪ್ಸ್ ಆಫ್ ಕ್ಯಾಶ್ ಬುಕ್, ಸಿಂಪಲ್ ಕ್ಯಾಶ್ ಬುಕ್, ಡಬಲ್ ಕಾಲಮ್ ಕ್ಯಾಶ್ ಬುಕ್ ಆ್ಯಂಡ್ ಪೆಟಿ ಕ್ಯಾಶ್ ಬುಕ್, ಪ್ರಾಬ್ಲಮ್ಸ್ ಆನ್ ಸಬ್ಸಿಡರಿ ಬುಕ್ಸ್ ಆ್ಯಂಡ್ 2 ಕಾಲಮ್ಸ್ ಕ್ಯಾಶ್ ಬುಕ್ ಆ್ಯಂಡ್ ಪೆಟಿ ಕ್ಯಾಶ್ ಬುಕ್. ಇದು ಬಂದು ನಿಮಗೆ 14 ಮಾರ್ಕ್ಸಿಗೆ ಕೇಳೋವಂಥ ಪ್ರಾಬ್ಲಮ್ಮು. ಓಕೆನಾ. ಏನಿದೆ ಥರ್ಡ್ ಮತ್ತು ಫೋರ್ತ್ ಪಾಯಿಂಟ್ ಇದೆಯಲ್ಲ, ಇದನ್ನು ನೋಡ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್ ಚಾಪ್ಟರು, ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಆ್ಯಂಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಪ್ರೊಪ್ರೈಟರ್ ಕನ್ಸರ್ನ್, ಇದರಲ್ಲೂ ಅಷ್ಟೇ ಇಷ್ಟು ಕಾನ್ಸೆಪ್ಟ್ ಇದೆಯಲ್ವಾ. ಇಷ್ಟು ಕಾನ್ಸೆಪ್ಟಲ್ಲಿ ಈಗ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡುವಾಗ ನಿಮ್ಗೊಂದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾನೆ ಅಂದ್ಕೊಳ್ಳಿ. ಇಲ್ಲಾಂದರೆ ಫುಲ್ ಬ್ಯಾಲೆನ್ಸ್ ಶೀಟಲ್ಲಿ ಏನು ಮಾಡಿ ಗೊತ್ತಾ, ಡೆಬಿಟ್ ಸೈಡಲ್ಲಿ ಇರೋದನ್ನೆಲ್ಲ ಅಸೆಟ್ ಅಂತ ಹಾಕ್ಕೊಂಡು ಅಮೌಂಟ್ ಹಾಕ್ಕೊಳ್ಳಿ, ಕ್ರೆಡಿಟ್ ಸೈಡಲ್ಲಿ ಇರೋದೆಲ್ಲ ಲಯಬಿಲಿಟೀಸ್ ಅಂತ ಹಾಕ್ಕೊಂಡು 2 ಟೋಟಲ್ ಮಾಡಿ. ಇನ್ ಕೇಸ್ ನಾನು ನಿಮ್ಗೆ ಹೇಳ್ತಿರೋದು ಈಗ 14 ಮಾರ್ಕ್ಸ್ ಸಿಗಲ್ವಾ, ಈಗ ಕೆಲವೊಬ್ಬರಿಗೆ ಗೊತ್ತಿರಲ್ಲ, ಏನೇನೂ ಗೊತ್ತಿರಲ್ಲ. ಈ ಚಾಪ್ಟರಲ್ಲಿ ಏನು ಮಾಡಿ ಅಂದರೆ ಸುಮ್ಮನೆ ಕ್ವಶನಲ್ಲಿ ಏನಿದೆಯೋ ಅದನ್ನೇ ಕಾಲಮ್ ಮಾಡಿ, ಡೆಬಿಟು ಕ್ರೆಡಿಟ್ ಅಂತ ಏನಾದರೂ ಕೊಟ್ಟಿದ್ದೆ, ಪರ್ಟಿಕ್ಯುಲರ್ ಅಮೌಂಟ್ ಅಂತ ಕೊಟ್ಟಿದ್ದೆ, ನೀವು ಅಲ್ಲಿ ಸೀರಿಯಲ್ ನಂಬರ್ ಪರ್ಟಿಕ್ಯುಲರ್ LF ಅಮೌಂಟ್ ಅಂತ ಹಾಕ್ತೀರಲ್ವಾ, LF ಬರಲ್ಲ, ಅದು ಹಾಕ್ತೀರಲ್ವಾ, ಅಸೆಟ್ ಅಂತ ಹಾಕಿ ಡೆಬಿಟ್ ಸೈಡಲ್ಲಿ ಇರೋದೆಲ್ಲ ಹಾಕಿ, ಲಯಬಿಲಿಟೀಸ್ ಅಂತ ಹಾಕಿ ಕ್ರೆಡಿಟ್ ಸೈಡಲ್ಲಿ ಇರೋದೆಲ್ಲ ಹಾಕಿ. ಸೊ ನೀವು ಸುಮ್ಮನೆ ಅದನ್ನು ಹಾಗೆ ಬಿಟ್ಟು ಬರೋ ಬದಲು ಈ ಥರ ನೀವು ಅಟೆಂಡ್ ಮಾಡಿದ್ರೆ
ನಿಮಗೆ ಏನಂದರೆ ಒಂದು 7 to 8 ಮಾರ್ಕ್ಸ್ ಅದು ಸಿಗುತ್ತೆ. ಓಕೆನಾ. ಕ್ವಶನಲ್ಲಿ ಅದು ಕ್ವಶನನ್ನೇ ಬರೆದುಬಿಟ್ಟು ಬನ್ನಿ. ಆ್ಯಂಡ್ ಎಲ್ಲ ಕ್ವಶನ್ಸು ನಾನು ಹೇಳ್ತಾ ಇದ್ದೀನಿ, ಸುಮ್ಮನೆ ಬಿಟ್ಟು ಬರಬೇಡಿ. ಕ್ವಶನನ್ನು ಅಟೆಂಡ್ ಮಾಡಿ, ಕ್ವಶನಲ್ಲಿ ಏನು ನಿಮಗೆ ಗೊತ್ತಾಗುತ್ತೋ ಅದನ್ನು ಸುಮ್ಮನೆ ಅಲ್ಲಿ ಫಿಲ್ ಮಾಡಿಬಿಟ್ಟು ಅದು ಬನ್ನಿ. ಇನ್ ಕೇಸ್ ಏನಾದರೂ ನಿಮಗೆ ಕ್ವಶನ್ ಏನಾದರೂ ತಪ್ಪಾಗಿದೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಸೊ ಅದಕ್ಕೆ ಇವಾಗ 4th ಚಾಪ್ಟರ್ ಅರ್ಥ ಆಯ್ತಲ್ಲ. ನೆಕ್ಸ್ಟು 5th ಚಾಪ್ಟರ್. 5th ಚಾಪ್ಟರಲ್ಲಿ ಸೆಕ್ಷನ್ A, B, C ಇದೆ. ಸೊ ನೀವೇನು ಮಾಡಿ ಅಂದರೆ 3rd ಚಾಪ್ಟರ್ 4th ಇರ್ಬೋದು. 3rd 4th ನೀವು ಬೆಸ್ಟು. 3rd 4th 5th 3 ಚಾಪ್ಟರ್ನ ಓದ್ಕೊಳ್ಳಿ. 5th ಚಾಪ್ಟರ್ ಬಂದು ಆಪ್ಷನಲ್ ಆಗಿ ಇಟ್ಕೊಂಡು. ಆ್ಯಂಡ್ 2 ಮಾರ್ಕ್ಸ್ ಕ್ವಶನ್ಸು ಅಷ್ಟೇ ಈಸಿಯಾಗಿರುತ್ತೆ. ಆ್ಯಂಡ್ ಸಾರಿ ನಿಮಗೆ ಜಾಸ್ತಿ ನಿಮ್ಮ ಸೋರ್ಸ್ ಸಿಗ್ತಾ ಇಲ್ಲ. ಸೊ ಅದಕ್ಕೆ ಜಾಸ್ತಿ BBA ಅವ್ರಿಗೆ ಕೆಲವೊಂದು ಕಾನ್ಸೆಪ್ಟ್ ಎಲ್ಲನೂ ವೀಡಿಯೋ ಅಪ್ಲೋಡ್ ಮಾಡೋದಕ್ಕಾಗ್ತಾಯಿಲ್ಲ. ಆ್ಯಂಡ್ ಕೀಪ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವಿಡಿಯೋ.